ನಮಸ್ತೆ, ನಾನು ನಿಮ್ಮ ಆಶಾ ಕನ್ನಡತಿ CPT. ಯಾರು ನಮ್ಮ ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಶೇಷ ಬೀಟ್ರೂಟ್ ಪಲ್ಯ. ಅದಕ್ಕೆ ಏನೇನು ಬೇಕು ಮತ್ತು ಅದನ್ನು ಮಾಡುವುದು ಹೇಗೆ ನೋಡೋಣ ಬನ್ನಿ. ಮೊದಲಿಗೆ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ, ಕಡಲೆಬೇಳೆ ಮತ್ತು ಜೀರಿಗೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಕರಿಬೇವು ಸೊಪ್ಪು ಮತ್ತು ಒಣ ಮೆಣಸಿನ್ಕಾಯಿ, ಬೀಟ್ರೂಟ್ನ ತುರಿದು ಇಟ್ಕೊಂಡಿದ್ದೀನಿ, ಜೊತೆಗೆ ಕೊತ್ತಂಬರಿ ಸ್ವಲ್ಪ. ಅದನ್ನು ಮಾಡೋದು ಹೇಗೆ, ಫಸ್ಟು ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಡಿ. ಬಾಣಲಿ ಬಿಸಿದ ನಂತರ ಸ್ವಲ್ಪ ಎಣ್ಣೆ ಹಾಕಿ, ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು. ಎಣ್ಣೆ ಹಾಕಿ, ಯಾರು ನಮ್ಮ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಮತ್ತು ಸಾಸಿವೆನ ಹಾಕಿ ನೋಡಿ, ಸಿಡಿತಾ ಇದೆ ಎಣ್ಣೆಯಲ್ಲಿ ಆಗಲೇ ಸಾಸಿವೆ ಮತ್ತು ಜೀರಿಗೆ. ಇವಾಗ ಕಡಲೆಬೇಳೆನ ಹಾಕಿ ಈಗ ಒಂದೊಂದೇ ಹಾಗೆ ಹಾಕ್ತಾ ಬರೋಣ ಬನ್ನಿ. ಈ ಬೀಟ್ರೂಟ್ನ ತುಂಬ ಹೆಲ್ತಿ ಫುಡ್ಡು. ಇದನ್ನು ಮಕ್ಕಳುಗಳಿಗೆ ಆದಷ್ಟು ತಿನ್ನಿಸಿ, ಏಕೆಂದರೆ ಬೀಟ್ರೂಟಲ್ಲಿ ಪ್ರೋಟೀನು ಮತ್ತು ವಿಟಮಿನು ಹಾಗೂ ಕಬ್ಬಿಣಾಂಶ ಇದೆ. ಸೊ ಮಕ್ಕಳು ತಿನ್ನೋದ್ರಿಂದ ತುಂಬ ಹೆಲ್ತಿಯಾಗಿರ್ತಾರೆ, ಡೈಜೆಕ್ಷನ್ ಆಗುತ್ತೆ ಮಕ್ಕಳುಗಳಿಗೆ ಬೇಗ. ಇವಾಗ ನೋಡಿ, ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ನೋಡಿ, ಇವಾಗ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದೀನಿ. ಇದಕ್ಕೆ ಈರುಳ್ಳಿ ಹಾಕಿ ಒಂದು ಚಿಟಿಕೆ ಹಿಂಗು ಕೂಡ ಹಾಕಿ, ನಾನು ಅದು ನಿಮ್ಮ ಮನೇಲಿ ಯಾವ ಬ್ರ್ಯಾಂಡ್ ಬೇಕಾದರೂ ಇರ್ಬೋದು, ಯಾವ ಬ್ರ್ಯಾಂಡ್ ಬೇಕಾದ್ರೂ ಹಾಕ್ಬೋದು. ಒಂದು ಚಿಟಿಕೆ ಹಾಕಿದ್ರೆ ಸಾಕು. ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಬೀಟ್ರೂಟು ತಿನ್ನೋದ್ರಿಂದ ಮಕ್ಕಳಿಗೆ ಬ್ಲಡ್ ಹೆಚ್ಚುತ್ತೆ. ಸೊ ಬುದ್ಧಿ ಸ್ವಲ್ಪ ಚುರುಕಾಗುತ್ತೆ ಬೀಟ್ರೂಟ್ ಪಲ್ಯ ತಿನ್ನೋದ್ರಿಂದ. ಸೊ ಮಕ್ಕಳಿಗೆ ಆದಷ್ಟು ಸ್ವಲ್ಪ ಬೀಟ್ರೂಟ್ ಪಲ್ಯನ ತಿನ್ನಿಸಿ. ದೊಡ್ಡವರು ಸಹ ತಿನ್ಬೋದು, ದೊಡ್ಡವ್ರಿಗೂ ಇನ್ನೂ ಸೇಮ್ ಅದೇನೆ. ದೊಡ್ಡವ್ರಿಗೂ ಸಹ ಬ್ಲಡ್ ಹೆಚ್ಚುತ್ತೆ, ಡೈಜೆಕ್ಷನ್ ಆಗುತ್ತೆ. ದಿನ ನಾವು ಎನರ್ಜಿಯಾಗಿ ಕೆಲಸ ಮಾಡ್ಬೋದು ಇದನ್ನು ತಿನ್ನೋದ್ರಿಂದ, ಬೀಟ್ರೂಟ್ ಪಲ್ಯನ ತಿನ್ನೋದ್ರಿಂದ. ಈಗ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು. ನಾನು 1.5 ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ. ನಿಮಗೆ ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಯಾರು ನಮ್ಮ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಲ್ಲ ಅವ್ರು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕ್ವಿಕ್ಕಾಗಿ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಮೊದಲು ಬರುತ್ತೆ, ಆಗ ನೀವು ಮೊದಲು ನೋಡ್ಬೋದು. ಇವಾಗ ಬೀಟ್ರೂಟ್ನ ಹಾಕ್ಕೊತಾ ಇದ್ದೀನಿ. ನಾವು ಫಸ್ಟೇ 3 ಬೀಟ್ರೂಟು ದಪ್ಪದು 3 ಬೀಟ್ರೂಟ್ನ ತುರಿದು ಮಡ್ಕೊಂಡಿದ್ದೀವಿ. ತುರಿದು ಮಡ್ಕೊಂಡಿರೋದು ಹಾಕಿದ್ದೀನಿ. ಸೊ ಇವಾಗ ಅದನ್ನು ನೀಟಾಗಿ ತಿರುಗಬೇಕು, ಇಲ್ಲಾಂದರೆ ಅದು ಗಂಟು ಥರ ಆಗಿಬಿಡುತ್ತೆ. ಸೊ ಅದನ್ನು ಚೆನ್ನಾಗಿ ತಿರುಗಬೇಕು ನೋಡಿ, ಅದನ್ನು ಚೆನ್ನಾಗಿ ತಿರುಗ್ತಾ ಇರಬೇಕು. ನೀವು ಸಹ ನಿಮ್ಮನೇಲಿ ಟ್ರೈ ಮಾಡಿ, ನಿಮ್ಮನೇಲಿ ಹೇಗೆ ಬರುತ್ತೆ ಇದು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇದು ಬೇಗ ಆಗುತ್ತೆ, ಅದು ಒಂದು 10 ನಿಮಿಷ 1/4 ಗಂಟೆಲೆಲ್ಲ ಈ ಪಲ್ಯ ಆಗಿಬಿಡುತ್ತೆ ನೋಡಿ. ಇವಾಗ ಸುತ್ತ ಚೆನ್ನಾಗಿ ತಿರುಗಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈರುಳ್ಳಿ ಹಾಕಿದ್ದೀವಿ ಅಂತಲೇ ಕಾಣಿಸ್ತಾ ಇಲ್ಲ, ಅಷ್ಟು ಇದಾಗಿದೆ. ಮಕ್ಕಳಿಗೆ ನೀವು ಆರಾಮಾಗಿ ತಿನ್ನಿಸ್ಬೋದು, ಏಕೆಂದರೆ ಖಾರ ಜಾಸ್ತಿ ಇರಲ್ಲ, ಸ್ವೀಟು ಇರಲ್ಲ, ಏನೂ ಇರಲ್ಲ, ಆರಾಮಾಗಿ ತಿನ್ನಿಸ್ಬೋದು. ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀವಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತಿರುಗಬೇಕು. ಸ್ವಲ್ಪ ಹಂಗೆ ತಿರುಗ್ತಾ ಇದ್ದೀವಿ. ಬೇಗ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಫುಲ್ಲು ನೋಡಿ. ನೀವು ಸ್ವಲ್ಪ ನೋಡಿದ್ರೆ ನಿಜವಾಗ್ಲೂ ಅರ್ಥ ಆಗೋಲ್ಲ, ಪೂರ್ತಿ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ನೀಟಾಗಿ ನೋಡಿ. ಇವಾಗ ಪೂರ್ತಿ ತಿರುಗಿದ್ದೀವಿ ಅದನ್ನು. ಸೊ ಇವಾಗ ಲೋ ಫ್ಲೇಮ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಒಂದು 5 ನಿಮಿಷ ಬಿಟ್ಟು ನೋಡಿ, ಆಗಲೇ ಪೂರ್ತಿ ಆಗಿದೆ. ಇವಾಗ ಅದನ್ನು ಸರ್ವ್ ಮಾಡ್ಕೊಳ್ಳೋಣ.
ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಅವ್ರು ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕ್ವಿಕ್ಕಾಗಿ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಮೊದಲು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಘಮ ಘಮ ಅಂತ ಇದೆ ನೋಡಿ. ಬಿಸಿ ಬಿಸಿ ರೆಡಿ ಆಗಿದೆ ಆಗಲೇ. ಇದನ್ನು ಚಪಾತಿಗೆ ಮತ್ತು ರೊಟ್ಟಿಗೆ, ದೋಸೆಗೆ ಚೆನ್ನಾಗಿರುತ್ತೆ. ಅದರಲ್ಲೂ ಚಪಾತಿಗಂತೂ ಸೂಪರಾಗಿದೆ ನೋಡಿ. ಚಪಾತಿ ಮಾಡಿದ್ದೀನಿ ಆಲ್ರೆಡಿ, ಚಪಾತಿಗೆ ಹಾಕ್ತಾಯಿದ್ದೀನಿ ನೋಡಿ. ಚಪಾತಿಗೆ ಹಾಕ್ತಿದ್ದೀನಿ ಬೀಟ್ರೂಟ್ ಪಲ್ಯ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕ್ವಿಕ್ಕಾಗಿ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಮೊದಲು ವಿಡಿಯೋ ಬರುತ್ತೆ, ನೀವು ನೋಡ್ಬೋದು. ನೀವು